Welcome to the Disaster Management classes. I, Divashree MS, Assistant Professor of Commerce. During the last sessions, I discussed regarding role of Panchayati Raj institutions, activities to be carried out by Panchayati Raj institutions in disaster management. The present discussion deals with role of others in disaster management. ಅಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಬಿಟ್ಟು ಬೇರೆ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಮತ್ತು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ನ ಪಾತ್ರ ಏನು ವಿಪತ್ತು ನಿರ್ವಹಣೆಯಲ್ಲಿ. ಹಾಗಾದರೆ ಮೊದಲನೇದಾಗಿ ವಾಟ್ ಇಸ್ ದ ರೋಲ್ ಆಫ್ NGOs, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಅಥವಾ ಸರ್ಕಾರೇತರ ಸಂಸ್ಥೆಗಳು ಅಂತ ಏನು ಕರಿತೀವಿ NGOs. NGOs are a group of voluntary sector which is in the forefront in helping the people to cope with the disasters. Development organizations working in communities have a good rapport with the community which helps the state in implementing its plans more effectively. NGOs ಅಂತ ಹೇಳಿದ್ರೆ ಸರ್ಕಾರೇತರ ಸಂಸ್ಥೆಗಳು ಸರ್ಕಾರಕ್ಕೆ ಬದ್ಧವಾಗಿರೋದಿಲ್ಲ, ಆದರೆ ಸರ್ಕಾರಕ್ಕಿಂತನೂ ಹೆಚ್ಚಾಗಿ ಕೆಲಸ ಮಾಡುತ್ತೆ ಕೆಲವು ಸಂದರ್ಭದಲ್ಲಿ ಸರ್ಕಾರೇತರ ಸಂಸ್ಥೆಗಳು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಈ ಕೋವಿಡ್ ಟೈಮಲ್ಲಿ ನಾವು ಏನೇನೆಲ್ಲ ನೋಡಿದ್ದೀವಿ TV ಮತ್ತು ನ್ಯೂಸ್ ಪೇಪರ್ಗಳಲ್ಲಿ, ಹೇಗೆ ನಿರಾಶ್ರಿತರಿಗೆ ಮತ್ತು ಕೆಲಸ ಕಳ್ಕೊಂಡಿದ್ದವ್ರಿಗೆ ಮತ್ತು ಲಾಕ್ಡೌನಿಂದ ಆದಂತಹ ಎಲ್ಲ ನಷ್ಟಗಳಿಂದ ಬಳಲ್ತಿದ್ದಂಥ ಜನಗಳಿಗೆ ಫುಡ್ ಕಿಟ್ ಕೊಡುವಂಥದ್ದಿರ್ಬೋದು ಅಥವಾ ಮೆಡಿಕಲ್ ಫೆಸಿಲಿಟೀಸ್ ಕೊಡುವಂಥದ್ದಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಎಲ್ಲವೂ ಕೂಡ ಸರ್ಕಾರೇತರ ಸಂಸ್ಥೆಗಳು ಬಹಳ ಚೆನ್ನಾಗಿ ಮಾಡಿಕೊಟ್ರು. ಅಂದರೆ ಈ ಸರ್ಕಾರೇತರ ಸಂಸ್ಥೆಗಳಿಗೆ ಲೋಕಲ್ ಪೀಪಲ್ ಮತ್ತು ಜನಗಳ ಮಧ್ಯೆ ಕಮ್ಯುನಿಟಿ ಜೊತೆಗೆ ಹೇಗೆ ವರ್ತಿಸಬೇಕು, ಅವ್ರ ಜೊತೆ ಹೇಗೆ ಒಂದು ಸ್ನೇಹಿತವಾಗಿ ಬೆಳಿಬೇಕು ಅಂತೇಳಿ ಗೊತ್ತಿರ್ತದೆ. ಹಾಗಾಗಿ ಈ ಸರ್ಕಾರೇತರ ಸಂಸ್ಥೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಡ್ಯೂರಿಂಗ್ ದ ಡಿಸಾಸ್ಟರ್ಸ್ ಆ್ಯಂಡ್ ಆಫ್ಟರ್ ದ ಡಿಸಾಸ್ಟರ್ಸ್ ಎಸ್ಪೆಷಲಿ. ಆ್ಯಂಡ್ ಆಲ್ಸೋ ಫಾರ್ ಅನದರ್ ಎಕ್ಸಾಂಪಲ್ ಈಸ್ ಕೊಡಗಲ್ಲಿ 2018ರಲ್ಲಿ ಆದಂತಹ ಒಂದು ಫ್ಲಡ್ ಸಿಚುವೇಶನಿಂದಾಗಿ ಏನೇನೆಲ್ಲ ನಷ್ಟಗಳಾಗಿತ್ತು, ಆ ನಷ್ಟಗಳಾದ ಮೇಲೆ ಎಷ್ಟೋ ನಿರಾಶ್ರಿತರಾದರು. ಆ ನಿರಾಶ್ರಿತರಿಗೆಲ್ಲರಿಗೂ ಕೂಡ ಮನೆಗಳನ್ನ ಕಟ್ಟುವಂಥ ಒಂದು ಅಥವಾ ಫುಡ್ ಕಿಟ್ಗಳನ್ನ ಕೊಡುವಂಥದ್ದು ಎಲ್ಲವೂ ಕೂಡ ಇನ್ಫೋಸಿಸ್ ಫೌಂಡೇಶನ್, ಅದು ಒಂದು NGOs. ಆ ಥರ ಸಂಸ್ಥೆಗಳು ಹಲವಾರು ಭಾರತದಲ್ಲಿ ಇದೆ ಹಾಗೂ ಪ್ರಪಂಚದಾದ್ಯಂತ ಇದೆ. ಆ ಸಂಸ್ಥೆಗಳೆಲ್ಲವೂ ಕೂಡ ಸರಿಯಾದ ಒಂದು ಕ್ರಮಗಳನ್ನ ತಗೊಂಡು ಎಲ್ಲ ನಿರಾಶ್ರಿತರಿಗೆ ಮತ್ತು ಬಡವರಿಗೆ ಸಹಾಯಗಳನ್ನ ದೊರಕೊಡುತ್ತೆ. ಇದು ಒಂದು ರೀತಿ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ರೀತಿ ಅದು ಒಂದು ಮಟ್ಟಿಗೆ ಹೊರೆಯನ್ನು ತಪ್ಪಿಸುತ್ತೆ. ಮುಂದೆ ವಾಟ್ ಈಸ್ ದ ರೋಲ್ ಆಫ್ ಗೌರ್ಮೆಂಟ್ ದೆನ್? ಸರ್ಕಾರದ ಜವಾಬ್ದಾರಿ ಏನು, ಸರ್ಕಾರದ ಪಾತ್ರ ಏನು? ಹಾಗಾದರೆ ಸರ್ಕಾರದ ಪಾತ್ರ ಬಹಳ ದೊಡ್ಡದು, ಅದಕ್ಕೆ ತುಂಬ ದೊಡ್ಡದಾದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದು ಪ್ರೀ ಡಿಸಾಸ್ಟರ್ ಫೇಸ್ ಇರ್ಬೋದು ಅಥವಾ ಪೋಸ್ಟ್ ಡಿಸಾಸ್ಟರ್ ಅಥವಾ ಡ್ಯೂರಿಂಗ್ ದ ಡಿಸಾಸ್ಟರ್ ಫೇಸ್ ಇರ್ಬೋದು. NDMA ಅಂತ ಹೇಳ್ತಾರೆ, ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತೇನಿದೆ, ಇಟ್ ಈಸ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಫ್ರೇಮಿಂಗ್ ಪಾಲಿಸೀಸ್, ಗೈಡ್ಲೈನ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಕೋಆರ್ಡಿನೇಟಿಂಗ್ ವಿತ್ ದ State Disaster Management Authority to ensure a holistic and distributed approach to disaster management. ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೇಗೆ ಡಿಸಾಸ್ಟರ್ಸ್ ಆದಾಗ ಅಥವಾ ಡಿಸಾಸ್ಟರ್ಗಿಂತ ಪೂರ್ವ ಹಂತದಲ್ಲಿ ಅಥವಾ ಡಿಸಾಸ್ಟರ್ ಆದಮೇಲೆ ಯಾವ ರೀತಿ ಆದಂತಹ ಪಾಲಿಸೀಸು ಗೈಡ್ಲೈನ್ಸ್ನ ತಗೋಬೇಕು, ಯಾವುದಾದ್ರು ಬೆಸ್ಟ್ ಪ್ರಾಕ್ಟೀಸಸ್ ಡ್ಯೂರಿಂಗ್ ದ ಡಿಸಾಸ್ಟರ್ಸ್, ಅವ್ರುಗಳು ಹೇಗೆ ಕೋಆರ್ಡಿನೇಟ್ ಮಾಡ್ಕೋಬೇಕು ಅವರ ಆ್ಯಕ್ಷನ್ಸ್ಗಳನ್ನ ಅಂತೆಲ್ಲನೂ ಕೂಡ ವಿಸ್ತೃತವಾಗಿ NDMA ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎಲ್ಲವನ್ನು ಫ್ರೇಮ್ ಮಾಡುತ್ತೆ. ಸೊ ಸರ್ಕಾರಕ್ಕೆ ಈ ಅಥಾರಿಟಿ ಫ್ರೇಮ್ ಮಾಡಿರುವಂಥ ಪಾಲಿಸೀಸ್ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಇವೆಲ್ಲವೂ ಕೂಡ ನಾವೆಲ್ಲೇ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಡ್ಯೂರಿಂಗ್ ಕೊರೋನಾ ವೈರಸ್ ಔಟ್ಬ್ರೇಕ್, ಹೇಗೆ ಲಾಕ್ಡೌನ್ ಅನ್ನೋ ಒಂದು ಪರಿಸ್ಥಿತಿ ಬಂತು ಮತ್ತು ಆ ಲಾಕ್ಡೌನಲ್ಲಿ ಏನೇನು ರೂಲ್ಸ್ನ ಮಾಡಿದ್ರು, ಯಾವ ರೀತಿ ಪಬ್ಲಿಕ್ ಅದನ್ನೆಲ್ಲ ಫಾಲೋ ಮಾಡಬೇಕಿತ್ತು. ಸೊ ಎಲ್ಲವೂ ಕೂಡ ಒಂದು ರೀತಿಯಾದಂಥ ಪ್ರೀ ಪ್ಲ್ಯಾಂಡಾಗಿ ಮಾಡಿ ಎಲ್ಲನೂ, ಅಂದರೆ ಇನ್ನೂ ಜಾಸ್ತಿ ವೈರಸ್ ಹರಡಬಾರ್ದು ಎಲ್ಲರಿಗೂ ಅಂಥೇಳಿ ಪಾಲಿಸೀಸು ಗೈಡ್ಲೈನ್ಸನ್ನು ಫ್ರೇಮ್ ಮಾಡಿ ಸರ್ಕಾರ ಮಾಡ್ತು. ಸೊ ಹಾಗೆ ಕೇಂದ್ರ ಸರ್ಕಾರ ಅದನ್ನೆಲ್ಲವೂ ಕೂಡ ರೂಪಿಸ್ತು, ಅದನ್ನು ರಾಜ್ಯ ಸರ್ಕಾರಗಳು ಫಾಲೋ ಮಾಡಿದ್ರು. ಸೊ ದಿಸ್ ಈಸ್ ದ ರೋಲ್ ಆಫ್ ದಿ ಗೌರ್ಮೆಂಟ್ ಡ್ಯೂರಿಂಗ್ ದ ಡಿಸಾಸ್ಟರ್ಸ್ ಆರ್ ಪ್ರೀ ಡಿಸಾಸ್ಟರ್ಸ್ ಆರ್ ಪೋಸ್ಟ್ ಡಿಸಾಸ್ಟರ್ ಸ್ಟೇಜಸ್. ಮೂವಿಂಗ್ ಆನ್, NDMA ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ NDMA was established through the Disaster Management Act enacted by the Government of India on 23/12/2005. 2005 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎಸ್ಟಾಬ್ಲಿಷ್ ಆಗಿದ್ದು ಥ್ರೂ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಆ್ಯಂಡ್ ವಾಟ್ ಈಸ್ ಇಟ್ಸ್ ವಿಷನ್? ಅದರ ವಿಷನ್ ಏನು ಅಂತ ಹೇಳಿದರೆ, ಆದರೆ ಟು ಬಿಲ್ಡ್ ಸೇಫರ್ ಆ್ಯಂಡ್ ಡಿಸಾಸ್ಟರ್ ರೆಸಿಲೆಂಟ್ ಇಂಡಿಯಾ ಬೈ ಅ ಹೋಲಿಸ್ಟಿಕ್ ಪ್ರೋಆಕ್ಟಿವ್ ಟೆಕ್ನಾಲಜಿ ಡ್ರೈವನ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ದಟ್ ಇನ್ವಾಲ್ವ್ಸ್ ಆಲ್ ಸ್ಟೇಕ್ ಹೋಲ್ಡರ್ಸ್
ಆ್ಯಂಡ್ ಫಾಸ್ಟರ್ಸ್ ಎ ಕಲ್ಚರ್ ಆಫ್ ಪ್ರಿವೆನ್ಷನ್, ಪ್ರಿಪೇರ್ಡ್ನೆಸ್ ಆ್ಯಂಡ್ ಮಿಟಿಗೇಷನ್. ಸೊ ಇದಿಷ್ಟು NDMA ವಿಷನ್ ಆಗಿರುತ್ತೆ. So moving on, what is the role of District Disaster Management Authority? District Disaster Management Authority ಅಥವಾ DDMA ಅಂತ ಹೇಳ್ತೇವೆ. ಹಾಗಂದ್ರೆ ಏನು ಅಂತಂದರೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ವೇರಸ್ ಹಂಗಾರೆ ಇದರಲ್ಲಿ ಯಾವ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಇದು ಮಾತಾಡ್ತಾ ಇರೋವಂಥದ್ದು. ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಲೈಕ್ ಪೊಲೀಸ್, ಫೈರ್ ಸರ್ವೀಸಸ್, ಪಬ್ಲಿಕ್ ವರ್ಕ್ಸ್, ಇರಿಗೇಷನ್ ಎಕ್ಸೆಟ್ರಾ ವರ್ಕ್ ಅಂಡರ್ ದ ಲೀಡರ್ಶಿಪ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ಡಿಸಾಸ್ಟರ್. ಸೊ ಒಂದು ಡಿಸಾಸ್ಟರ್ ಆಯಿತು ಅಂದ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ ಒಂದು ಬೆಂಕಿ ಅವಘಡ ಆಯಿತು, ಒಂದು ಫ್ಯಾಕ್ಟ್ರಿ ಇಲ್ಲಿ ಬೆಂಕಿ ಅವಘಡ ಆಗಿ ಅದು ಉರಿತಾ ಇದೆ ಅಂತೇಳಿದ್ರೆ ತಕ್ಷಣ ಯಾವ್ಯಾವ ಫೋರ್ಸಸ್ ಕಾರ್ಯಸನ್ನದ್ಧರಾಗಬೇಕು ಅಂತೇಳಿದ್ರೆ ಒಂದು ಜಿಲ್ಲೆಯಲ್ಲಿ ಇಟ್ ವುಡ್ ಬಿ ಪೊಲೀಸ್ ಡಿಪಾರ್ಟ್ಮೆಂಟ್, ಫೈರ್ ಸರ್ವಿಸ್ ಡಿಪಾರ್ಟ್ಮೆಂಟ್, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಲೈಕ್ ಇರಿಗೇಷನ್, ವಾಟರ್, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೋಆರ್ಡಿನೇಟ್ ಎಫರ್ಟ್ಸಿಂದ ದೇ ಶುಡ್ come up and they should act accordingly during that disaster. The office has the authority to request for the assistance from the armed forces if circumstances demand for it. So armed forces na help kuda ee district disaster management authority ತಗೊಳ್ಳಕ್ಕೆ help na ತಗೊಳ್ಳಕ್ಕೆ ತುಂಬಾನೇ ಎಲ್ಲ ರೀತಿಯಾದಂತಹ what do we say, like it has got all powers. So this is regarding the district disaster management authority. ಸೊ ಹಾಗಾದರೆ ವಾಟ್ ಈಸ್ ದ ರೋಲ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್? ಸ್ಥಳೀಯ ಸರ್ಕಾರಗಳದ್ದು ಹಾಗಾದರೆ ಪಾತ್ರ ಏನು? ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಹ್ಯಾಸ್ ಎಮರ್ಜ್ಡ್ ಆಸ್ ಇಂಪಾರ್ಟೆಂಟ್ ಟೈರ್ಸ್ ಆಫ್ ಗವರ್ನೆನ್ಸ್ ಆಫ್ಟರ್ ದ 73rd and 74th ಅಮೆಂಡ್ಮೆಂಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್. 73rd ಮತ್ತು 74th ಆಗಿದಂಥ ತಿದ್ದುಪಡಿಗಳಿಂದಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಒಂದು ಸರಿಯಾದಂಥ ಒಂದು ಇಂಪಾರ್ಟೆನ್ಸ್ ಸಿಕ್ಕಿರೋದ್ರಿಂದ ದೇ ಆ್ಯಕ್ಟ್ ಆಸ್ ದಿ ಫಸ್ಟ್ ರೆಸ್ಪಾಂಡರ್ಸ್ ಟು ದ ಎನಿ ಕ್ರೈಸಿಸ್. ಏನೇ ಡಿಸಾಸ್ಟರ್ಸ್ ಆದರೂ ಕೂಡ ಫಸ್ಟ್ ರೆಸ್ಪಾಂಡ್ ಮಾಡೋದು ಅಂತೇಳಿದ್ರೆ ಆ ಸ್ಥಳೀಯ ಸರ್ಕಾರಗಳು. ಒಂದು ಯಾವ ಒಂದು ಕಮ್ಯುನಿಟಿ ಅಥವಾ ಒಂದು ಸಮುದಾಯದಲ್ಲಿ ಅಥವಾ ಯಾವ ಒಂದು ಸ್ಥಳದಲ್ಲಿ ಡಿಸಾಸ್ಟರ್ ಆಗಿದೆಯೋ ಆ ಡಿಸಾಸ್ಟರ್ ಫಸ್ಟ್ ರೆಸ್ಪಾಂಡ್ ಮಾಡೋದೇ ಸ್ಥಳೀಯ ಸರ್ಕಾರಗಳು. ಆಮೇಲೆ ಬರುವಂಥದ್ದು ಜಿಲ್ಲಾ ಮಟ್ಟದ್ದು, ಆಮೇಲೆ ರಾಜ್ಯ ಮಟ್ಟದ ಸರ್ಕಾರ, ಆಮೇಲೆ ಕೇಂದ್ರ ಸರ್ಕಾರ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆರ್ಗನೈಸೇಷನ್ ಪ್ಲೇ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. It could be NGOs, government, NDMA and District Disaster Management Authority and local self-government. So what are the MCQs in this topic? The National Disaster Management Authority, NDMA, is headed by Prime Minister of India, President of India, Governor of States, Chief Minister of States. So the answer is A, Prime Minister of India, because it is National Disaster Management Authority, national level alli ide anta helidre it is of course it's Prime Minister of India. United Nations Disaster Management Team are responsible for solving problems resulting from disaster in Asia, Africa, Australia, all continents. Answer is D, all continents. United Nations Disaster Management, UN ಸಂಸ್ಥೆಯ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಯಾವ ಒಂದು ದೇಶದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ನಿಂತಿದೆ, ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರೆ ಆಫ್ ಆಲ್ ಕಾಂಟಿನೆಂಟ್ಸ್. ಇನ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈಸ್ ಲೊಕೇಟೆಡ್ ಅಟ್ A, Manipur, B, Punjab, C, Hyderabad, D, New Delhi. Answer is D, New Delhi. New Delhi alli Indian National Institute of Disaster Management is located. Which of the following organization is the apex authority of disaster management in India? Apex authority antale central authority disaster management alli India dalli. Which organization is that antale? It is NDMA, National Disaster Management Authority. Answer is B. The State Disaster Management Authority is headed by SDMA, Rajya Vipattu Nirvahane Authority is headed by Governor, Chief Minister, Chief Secretary of the State, none of the above. The answer is B, that is Chief Minister. ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ, ರಾಜ್ಯದ ಮುಖ್ಯಮಂತ್ರಿಗಳು. ಸೊ ಇವಿಷ್ಟು ಯೂನಿಟ್ 2 ಅಲ್ಲಿ ಡಿಸ್ಕಸ್ ಮಾಡಿದಂತಹ ಟಾಪಿಕ್ಸ್. ಸೊ ದಿಸ್ ಎಂಡ್ಸ್ ದ ಸೆಷನ್. ಥ್ಯಾಂಕ್ ಯು.